MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಇದರಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ದಯವಿಟ್ಟು ಈ ಥರ ಮೇಲೆ ಹತ್ತಿ ಸಾಹಸ ಎಲ್ಲ ಮಾಡೋಕೆ ಹೋಗ್ಬೇಡಿ. ನಮ್ಮ ಬ್ಲಾಗರು ನನಗೆ ಕೊಟ್ಟಿದ್ದಾರೆ ಸ್ವಲ್ಪ ಹ್ಯಾಂಡಲ್ ಮಾಡು ಅಂತ. ಬೆಟ್ಟ ಗುಡ್ಡ ಎಲ್ಲ ನಂದೆ ಬರ್ತಾ ಮುಂದೆಗಡೆ ಬರ್ಕೊಳ್ಳಲೇ. ಆಯ್ತು ಬರ್ಕೊಂಡೆ. ಆಮೇಲೆ ಹೇಗಿದೆ ಸ್ಟೀಪು? ಸೆಕೆಂಡ್ ಆಪ್ಷನ್ ಇರ್ಬಾರ್ದು, ಮದುವೆ ಆಗ್ಬೇಕು. ವಾವ್, ಇವಾಗ ಕ್ಲೌಡ್ ಕ್ಲಿಯರ್ ಆಗಿದೆ. ಇದೆಲ್ಲ ಸೆಲ್ಯೂಟ್ ನಮ್ಮ ಗೈಡಿಗೆ ಹೋಗ್ಬೇಕು. ಮಂಜುನಾಥ್ ಸರ್ ತುಂಬಾ ಥ್ಯಾಂಕ್ಸ್ ಸರ್. ಏನಿಲ್ಲ ಬಿಡು. ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯ ದೇವ್ರೆ, ನಮ್ ಬೆಳವಣಿಗೆ ನೋಡಿ ಹುಡ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದು ರಾಂಗ್ ಸೈಡ್, ಯಾವ ನನ್ ಮಗನೂ ಅಡ್ಡ ಬರಬಾರ್ದು. ಕೊಟ್ಟಿದ್ದು ಈಗ ಸಮಯ ಯಾರಲ್ಲಿ ಪ್ಲೀಸ್ ಸಮಾಧಾನ. ಚಂದ್ರನ್ ತುಂಡ ಮೋಡಗಳ ಸರಿಸಿ ಬೆಳಕನ್ನು ತಂದಿನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸ್ತೀನಿ. ಹಿಂದಿನ ಎಪಿಸೋಡ್ 1 ಎಲ್ಲರೂ ನೋಡಿದ್ದೀರಂತ ಅನ್ಕೋತೀನಿ. ಬನ್ನಿ ಹಾಗಿದ್ರೆ ನೇತ್ರಾವತಿ ಎಪಿಸೋಡ್ 2ನ ಸ್ಟಾರ್ಟ್ ಮಾಡೋಣ. ನೇತ್ರಾವತಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಹಾಗೆ ಸ್ವಲ್ಪ ನಮ್ಮ ಗ್ಯಾಂಗ್ ಜೊತೆಗೆ ತಲೆಯನ್ನು ಮುಂದುವರಿಸೋಣ. ಯಾವಾಗ 2 ದಾರಿ ಇದೆಯಲ್ಲ ಅವರು, ಆ ಕಡೆ ಹೋದರು. ಇಲ್ಲೇ ಹೋಗೋಣ. ಅಲ್ಲಿ ಸೌಂಡ್ ಯಾಕೋ ಈ ಕಡೆನೇ ಬರ್ತವೆ. ಹುಷಾರಾಗಿ ಹೋಗ್ಬೇಕು. ಮರಗಳಲ್ಲಿ ಹೊಡೆಯುತ್ತೆ. ಇಲ್ಲೆಲ್ಲ ನೀರು ಹರಿಯೋ ನೀರು ಕೇಳಿಸ್ತಿದೆ ಗುರು. ಇಲ್ಲಿ ಕುಡಿಯೋ ನೀರಾ? ಹರಿಯೋ ನೀರು ತುಂಬ ಫ್ರೆಶು. ನೇತ್ರಾವತಿ ಟ್ರೆಕ್ಕಿಂಗ್ ಬನ್ನಿ. ಇನ್ನು ಅವ್ರನ್ನ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ನೋಡಿ ಪರವಾಗಿಲ್ಲ. ವೇ ಟು ಟಾಯ್ಲೆಟ್, ರೆಸ್ಟ್ ರೂಮ್ಗೂ ದಾರಿ. ಇಲ್ಲಿ ರೆಸ್ಟ್ ರೂಮ್ ಕೊಟ್ಟಿದ್ದಾರಾ? ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಓಪನ್ ಏರಿಯಾ ಓಪನ್ ಏರಿಯಾ ರೆಸ್ಟ್ ರೂಮ್ ಕೊಟ್ಟಿದ್ದಾರಾ? ವೇ ಟು ಟಾಯ್ಲೆಟ್ ಪರವಾಗಿಲ್ಲ ಗುರು. ಒಳ್ಳೆ ಎಲ್ಲ ಥರ ಸೌಲಭ್ಯಗಳಿದ್ದಾವೆ. ವೇ ಟು ಟಾಯ್ಲೆಟ್ ಬೋರ್ಡ್. ಬಟ್ ನೇಚರ್ ಏನು ಹೇಳಿದ್ರು ಸಾಕಾಗಿದೆ. ಏನು ಅಂತ ನೀನೇನು ಆನ್ಸರ್ ಮಾಡ್ತೀಯಾ? ಇಲ್ಲಿ ಎಕ್ಸ್ಪ್ಲೈನ್. ಕಡಿನ ಮಧ್ಯದಲ್ಲಿ ಮನೆಗಳು ನೋಡಿ. ಅಲ್ಲೊಂದು ಮನೆ ನೋಡಿ, ಇಲ್ಲೊಂದು ಮನೆ. ಸಾಗಲಿ ಮುಂದೆ ಸಾಗು ನೀ ಗುರಿಗೆ ತಲುಪೋವರೆಗೂ. ನಿಮ್ಮ ಅಜ್ಜಿ ಹಿಂದೆ ಇರ್ತಾರೆ ಕಾಲ್ ಹಂಗ ಮುಂದೆ ಕೊಲ್ಲ ಪಾಪ ಹಿಂದೆ ಹಿಂಗ ನೋಡು. ಅಕಸ್ಮಾತ್ ಮೇಲೆ ಹತ್ಬಿಟ್ರೆ. ಮೊನ್ನೆ 5 ಜನ ಬಂದಿದ್ರು. ಅವರು ನಿಮ್ಮಂಗೆ ಮಾತಾಡ ಎಂಜಾಯ್ ಮಾಡಬೇಕು. ಲೈಫ್ ಇರೋದೇ ಒಂದು, ಎಂಜಾಯ್ ಮಾಡ್ತಾ ಹೋಗ್ಬೇಕು. ನನ್ನ ಹತ್ರ ಇದ್ರೆ ಎಂಟರ್ಟೈನ್ಮೆಂಟ್. ನೋಡಿ ಇಲ್ಲೊಂದು ದಾರಿ ಇದೆ, ಅಲ್ಲೊಂದು ದಾರಿ ಇದೆ. ನಮ್ಮ ಫ್ರೆಂಡ್ಸ್ ನಮ್ಮ ಅಲ್ಲೇ ಮೂರು ಜನ ಮುಂದ್ಕೊಂಡು ಹೋದ್ರು. ಇನ್ನೂ 3 ಜನ ಬರ್ತಾವ್ರೆ. ಸೊ ಗೈಡು ಅವ್ರು ಬರೋ ತನಕ ಕಾಯ್ತಾರೆ. ಯಾಕಂದರೆ ದಾರಿ ತಪ್ಪಿಬಿಡ್ತಾರೆ. ಈಗ ಕಾಡಲ್ಲಿ ದಾರಿ ತಪ್ಪಿದ್ರೆ ಅಷ್ಟೇ ಮುಗೀತು ಕತೆ. ಸೊ
ಗೈಡ್ ವೆಯ್ಟ್ ಮಾಡಲಿ, ನಾವು ನಮ್ಮ ದಾರಿಯನ್ನು ಮುಂದೆ ಸಾಗಿಸೋಣ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಮಾಮು ಕುಡಿದು ಹೇಳಿ ಹೆಂಗಿದೆ ಅಂತ. ಕುಡಿಯೋಕ್ಕಾಗಲ್ಲ ಮಾಮ್, ಗಲಿ ಜಾಸ್ತಿ ಬರ್ತಿದೆ. ಗಳಿ ಜಾಸ್ತಿ ಬರ್ತಿದ್ಯಾ? ಬಾ ಮುಂದೆ ಹೋಗೋಣ. ಅಲ್ಲಿ ಸಾಂಸಿಂದ ಒಳಗಡೆ ಆ ಕಡೆ ಹೋಗ್ಬೇಕು. ಅದಕ್ಕೆ ನಡ್ಕೊಂಡೇ ಹೋಗಿದ್ವಲ್ಲ ಮಚ್ಚ ನಾವು. ನಡ್ಕೊಂಡೇ ಹೋಗಿದ್ವಿ. ಒಂದು ಎಳ್ನೀರು ಕುಡಿದ್ರೆ ಚೆನ್ನಾಗಿರುತ್ತಲ್ಲ. ಎಳ್ನೀರು ಫಾಲ್ಸ್, ಅದು ಎಳ್ನೀರಲ್ಲ. ಇವ್ರೆ ಫಾಲ್ಸ್ ಅಲ್ಲ. ಬಟ್ ಲೀಚಸ್ ಜಾಸ್ತಿ ಇರ್ತಿಲ್ಲ. ಪುಣೆ ಲೀಚಸ್ ಜಾಸ್ತಿ ಇರ್ತವೆ. ದಯವಿಟ್ಟು ಈ ಥರ ಮೇಲೆ ಹತ್ತಿ ಸಾಹಸ ಎಲ್ಲ ಮಾಡೋಕೆ ಹೋಗ್ಬೇಡಿ. ಬಿಟ್ರೆ ಅಲ್ಲೇ ಚೆನ್ನಾಗಿ ಹೋಗ್ತಾರೆ. ಅಣ್ಣ ಎಲ್ಲ ಮೇಲೆ ಹೋಗ್ತಾರೆ, ಕೆಳಗೆ ಬನ್ನಿ ಅಣ್ಣ. ಮತ್ತೆಲ್ಲ ಬಂದ್ರೆ ಮೇಲೆ ಶುರು ಮಾಡ್ತಾರೆ. ಹಾಂ ಮೇಲೆ ಹೋಗಿಲ್ಲ. ವಾವ್, ನೀರು ಕುಡ್ಕೊಳ್ಳೆ. ನೀರೇ ಕುಡಿಬೇಕಂದ್ರೆ ಇದೆಲ್ಲ ಒಳ್ಳೆ ನೀರೇ. ನೀನು ಗಲೀಜ್ ಮಾಡ್ತಿದ್ಯಲ್ಲ. ಕುಡಿಯೋರು ಆಡುವಂತ ಗಲೀಜ್ ಮಾಡಿ ಕುಡಿಯೋದಿರ್ತಾರೆ. ಇದರಲ್ಲಿ ಲೀಚರ್ಸ್ ಸಾಯಿಸಿದೆ, ಅದನ್ನು ತೊಳಿತಿದ್ದೀನಿ. ರಕ್ತನ ತೊಳಿತಿದ್ದೀನಿ. ಏಯ್ ಒಂದು ಕೊಲೆ ಮಾಡಿ ರಕ್ತ ತೊಳಿತಿದ್ದೀನಿ. ಗಡ್ಡಿ ಅಲ್ಲಿ ಹಾಕ್ಬಿಟ್ಟು ಜೈ ಆಂಜನೇಯ. ಯಾಕೆ ಹಿಡ್ಕೋ ಎಜ್ಜಲ್ಲಿ ಹಿಡ್ಕೋ. ಕುಡಿ ಗಡಿನ ಎಜ್ಜಲ್ಲಿ ಹಿಡ್ಕೋದಿನ ಫುಲ್ಲ. ಯಾವ್ದು? ಹಾಂ ನಡಿ, ವ್ಲಾಗ್ ಮಾಡ್ಕೊಂಡು ನಡಿ ಮುಂದೆ. ಹೇಳ್ಗುರು ಏಯ್ ನಿಂತ್ಕೊಂಡು ಕುಡ್ಕೊಂಡು ಮಾತಾಡ್ಕೊಂಡು ನಡಿ. ನೀನು ಮನ್ಸಿಗೆ ಏನು ಬರ್ತದೆ ಅದು ಮಾತಾಡು. ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ನಮ್ಮ ಬ್ಲಾಗರು ನನಗೆ ಕೊಟ್ಟಿದ್ದಾರೆ ಸ್ವಲ್ಪ ಹ್ಯಾಂಡ್ಲ್ ಮಾಡು ಅಂತ. ಬಟ್ ನನಗೇನು ಮಾತಾಡೋಕ್ಕೆ ಬರಲ್ಲ ಆ್ಯಕ್ಚುಲಿ. ಇಲ್ಲಿ ಮುಂದೆ ನೋಡಿ ಸಾಕಾಗಿದೆ. ಬ್ಯಾಕ್ ಯಾವುದು ಇದು? ಸೆಲ್ಫಿ ಕ್ಲಿಕ್ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬ್ಯಾಕ್ ಸೈಡ್ ಹೋಗಲ್ಲ, ಬ್ಯಾಕ್ ಸೈಡ್ ಹೋಗಲ್ಲ. ತೋರಿಸೋಲ್ಲ, ಪರವಾಗಿಲ್ಲ. ಹೆಂಗ ಕ್ಯಾಮ್ರಾ ಹಿಡ್ಕೊಂಡು ಮುಂದೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಡಿಪ್ರೆಷನ್ ಹೋಗ್ತೀನಂತೆ ನಾನು. ಯಾಕೆ? ಅದು ದೊಣ್ಣೆ ಕಿಚ್ಚು. ಸುಮ್ಮನೆ ಇರೋ, ಡಿಫ್ರೆಂಟ್. ಏನು ಡೆಪ್ತ್ ಇದೆ ನೋಡಿ. ಸೂಪರ್. ಕುಡಿಯೋಕ್ಕೆ ನೀರು ಫಿಲ್ ಮಾಡ್ಕೊಳ್ಳೋಕ್ಕೆ ಇದು ಕೊನೆಯ ಜಾಗ. ಇಲ್ಲಿಂದ ಪೀಕೆ 2 ಕಿಲೋಮೀಟರ್ಸ್ ಇದೆ. ಫುಲ್ ಸ್ಟ್ರೀಪ್ ಇದೆ. ಮುಂದೆ ಎಲ್ಲೂ ನೀರು ಸಿಗೋಲ್ಲ ಗೈಡ್ ಹಿಡಿದ್ರಿಂದ ವಾಟರ್ ಎಲ್ಲ ನಾವು ಇಲ್ಲೇ ಫಿಲ್ ಮಾಡ್ಕೋತಾ ಇದ್ದೀವಿ. ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರ ನೇತ್ರಾವತಿ ವಾಸ್ ಕ್ಲೋಸ್ಡ್ ಅಂತ. ಅದಕ್ಕೆ ಕಾರಣ ಈ ರಿವರ್ ಕ್ರಾಸ್ ಮಾಡೋಕ್ಕೆ ತುಂಬ ಕಷ್ಟ. ನೋಡಿ ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂತ. ಹಾಗೂ ಇಲ್ಲಿ ಲ್ಯಾಂಡ್ಸ್ಲೈಡ್ ಕೂಡ ಆಗ್ತಿದೆ. ಅದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರೆಕ್ಕಿಂಗ್ ಎಂಟ್ರಿನ ಕ್ಲೋಸ್ ಮಾಡಿದ್ದಾರೆ.
ಸದ್ಯಕ್ಕೆ ನೀವು ಯಾರು ಬರೋಕ್ಕೆ ಹೋಗಬೇಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಫಿಷಿಯಲ್ ವೆಬ್ಸೈಟ್ ಅನೌನ್ಸ್ ಮಾಡಿದಾಗ ಬನ್ನಿ. ನೋಡಿ ಸ್ಟ್ರೀಟ್ ನೋಡಿ ಹೇಗಿದೆ. ಇನ್ನು ಅಲ್ಲಿವರೆಗೂ ಹೋಗ್ಬೇಕು ಗುರು. ಅಲ್ಲಿ ನೋಡಿ ದೂರದಲ್ಲಿ ಜನ. ಈ ತರ ಇಲ್ಲ ಅಲ್ಲ. ಈ ಬೆಟ್ಟ ಗುಡ್ಡ ಎಲ್ಲ ನಂದೆ. ಬರ್ತಾ ಮುಂದೆಗಡೆ ಬರ್ಕೊಳ್ಳಲಿ. ಆಮೇಲೆ ನೋಡಿ ಈ ಕಡೆ ನೋಡಿ ಸುತ್ತ finally at the peak. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. ಅಲ್ಲ ಕೂತ್ಕೋಬೋದಾ? ಎಲ್ಲಿ? ಅಲ್ಲಿ ಅಲ್ಲಿ ಕೂತ್ಕೊಂಡು ನೋಡಲಿ. ಅಲ್ಲಿ ಹೋಗ್ಲಿಕ್ಕಿಲ್ಲ. ಹೋಗಿ ಕೂತ್ಕೊಳ್ಳೋಣ ಸುಮ್ಮನೆ. ವಾವ್, ಇವಾಗ ಕ್ಲೌಡ್ ಕ್ಲಿಯರ್ ಆಗಿದೆ. ಬಾ, ಇದು ಮಣಿದ ಕಾದಲಲ್ಲೇ ಇದು ಕಾಣ ನಿಜವಾದ. ನಾನು ಇವಾಗ ಸಮುದ್ರ ಮಟ್ಟದಿಂದ 1520 ಮೀಟರ್ ಎತ್ತರದಲ್ಲಿದ್ದೀನಿ ಹಾಗೂ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡಲು ತುಂಬ ಸೊಗಸಾಗಿದೆ. ಎಲ್ಲಿ ನೋಡಿದರೂ ಮೋಡಗಳು, ಆ ಮೋಡಗಳು ಬೆಟ್ಟಗಳನ್ನು ಒಪ್ಪಿಕೊಂಡಿರುವುದನ್ನು ನೋಡುವುದೇ ಚೆಂದ. ನಿಜಕ್ಕೂ ಗುರು, ನಾನು ಇಲ್ಲಿವರೆಗೂ ಮಾಡಿರೋ ಟ್ರಕ್ಕಿಂಗ್ಗಳಲ್ಲಿ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳಬಹುದು. ಇಳಿಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು. ಫುಲ್ ಸ್ಕಿಡ್. ನೋಡಿ ಗುರು, ಈಗ ಸಂಜೆ ಹೊತ್ತಲ್ಲಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೆಳಗ್ಗೆ ಅಂತ ಫುಲ್ಲು ಫುಲ್ ಮುಚ್ಕೊಂಡು ಬಿಟ್ಟಿತ್ತು ಮೌಂಟೇನ್ಸ್ನ. ಹೆಂಗೆ ಕಾಣಿಸ್ತಿದೆ ನೋಡಿ, ಪೀಕ್ಸ್ ಎಲ್ಲ ಕ್ಲಿಯರ್ ಗ್ರೀನ್, ಫುಲ್ ಆಫ್ ಗ್ರೀನ್. ನೋಡಪ್ಪ, ವ್ಲಾಗ್ ಮಾಡ್ತಾ ಇದ್ದೀನಿ ಬರೋ. ನಮ್ಮ ಹುಡುಗ ವ್ಲಾಗಾಗಿ ಕಾಣಿಸ್ತಿಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟಿದ್ದ. ಸೊ ಅವನ ಒಂದು ಪೋಸ್ಟಾಗಿ ನಿಲ್ಲಿಸ್ತೀನಿ ವ್ಲಾಗರಲ್ಲಿ. ಪ್ರಜ್ವಲ್ ಅಂದರೆ ಯಾರು ಅಂತ ಏನಂತ ಗೊತ್ತಾಗಬೇಕು. ಹುಷಾರಾಗಿ ಬನ್ನಿ, ಫುಲ್ ಜಾರುತ್ತೆ. ಓ ಏನಾಯ್ತು? ಏನಿಲ್ಲ. ಹೋಗ್ಲಿ, ನಾವು ಕೆಲಸ ಮಾಡುವ. ಬನ್ನಿ.
ಬೇಸ್ ಪಾಯಿಂಟಿಗೆ ಇನ್ನೊಂದು 4 ಕಿಲೋಮೀಟ್ರ್ ಇದೆ, ಓಡ್ತಾ ಇದ್ದೀವಿ. ಅಂತೂ ಇಂತೂ ನೇತ್ರಾವತಿ ಬರ್ಬೇಕಾರಂತೂ ವ್ಯೂ ಸಕ್ಕತ್ತಾಗುತ್ತೆ ಊರು. ಯಾಕಂದ್ರೆ ಸ್ವಲ್ಪ ಮಳೆ ಬಂತು, ಅದಾದಮೇಲೆ ಫಾಗ್ ಎಲ್ಲ ಕ್ಲಿಯರ್ ಆಗಿ ಒಳ್ಳೆ ಗ್ರೀನರಿ ವ್ಯೂ ಕಾಣಿಸ್ತು. ಆ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ. ಮಚ್ಚ ಹೇಗಿತ್ತು ಮಚ್ಚ ನೇತ್ರಾವತಿ? ಅಷ್ಟೇನಾ? ಇವ್ಳು ಲಾಸ್ಟ್ವರೆಗೂ ಇದ್ದಿಲ್ಲ, ಇನ್ನೊಂದು ಸಕ್ಕತ್ತಾಗಿತ್ತು. ನೀನು ಹೋದ್ಮೇಲೆ ಅದು ಗ್ರೀನರಿ ಹೆಂಗೆ ಬಂತು ಗೊತ್ತಾ ವ್ಯೂ? ನಾನು ನೋಡಿದೆ ಕಂಪ್ಲೀಟ್. ಏನು ನೋಡಿದೆ? ಅದು ಫುಲ್ ಗ್ರೀನ್ ಆಗಿದ್ದು ಸನ್ನಿ ಬಂದ್ಮೇಲೆ ಕೂಡ. ಓಕೆ, ಬಟ್ ಇಟ್ ವಾಸ್ ಫನ್, ವೆರಿ ಚಾಲೆಂಜಿಂಗ್ ಆಲ್ಸೋ. ಇಲ್ಲಿಬ್ರು ಇದ್ದಾರೆ, ಇವ್ರನ್ನ ಕೇಳ. ಹೇಗಿತ್ತು ನೇತ್ರಾವತಿ ಟ್ರಕ್ಕು? ವಾಸ್ ಅಮೇಜಿಂಗ್. ಅಮೇಜಿಂಗ್. ನೀವು ನಿಜವಾಗ್ಲೂ ಎಂಜಾಯ್ ಮಾಡಿದ್ರಿ, ಯಾಕಂದರೆ ನೀವು ಲಾಸ್ಟ್ ಟೈಮಲ್ಲಿ ಅದು ಬಿಡದೆ ಬಂದು ಇವರೆಲ್ಲ ಎಸ್ಕೇಪ್ ಆಗ್ಬಿಟ್ರು. ನೀನು ಹೇಳಿ ಮಚ್ಚ ಕೋಣೆ ಹೇಗಿತ್ತು? ಮಸ್ತ್ ಇತ್ತು ಬ್ರೋ, ಮಸ್ತ್. ನಾವೆಲ್ಲ ಗೊತ್ತಾ ಅಷ್ಟೇನಾ? ಸಿಂಪಲ್ ವರ್ಡ್ ನೇತ್ರಾವತಿ ಪಿಕ್ನ ನೋಡ, ಸ್ವರ್ಗ ತೋರಿಸ್ಬಿಡು. ಇನ್ನೇ ಕೇಳೋದು ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಹೆಂಗಿತ್ತು ಅಂತ. ನರೇಣಿ ಹೇಗಿತ್ತು? ಎಕ್ಸಾಸ್ಟಿಂಗ್ ಬಟ್ ಇಟ್ ವಾಸ್ ಬ್ಯೂಟಿಫುಲ್. ಅಷ್ಟೇನಾ? ಇನ್ನು ಫಸ್ಟ್ ಟ್ರಕ್ ಅದು ಬೇರೆ ನಿಮ್ಮದು? ಫಸ್ಟ್ ಅದೇ ಎಕ್ಸಾಸ್ಟಿಂಗ್ ಆಗಿತ್ತು, ಸುಸ್ತಾಯ್ತಾ? ಬಟ್ ಪೀಕ್ಗೆ ರೀಚ್ ಆದಮೇಲೆ ಇಟ್ ವಾಸ್ ವರ್ತ್ ಇಟ್. ಓಕೆ, ಇದೆಲ್ಲ ಸೆಲ್ಯೂಟು ನಮ್ಮ ಗೈಡಿಗೆ ಹೋಗಬೇಕು. ಮಂಜುನಾಥ್ ಸರ್ ತುಂಬ ಥ್ಯಾಂಕ್ಸ್ ಸರ್. ಕೋಣೆ ಈ ನೇತ್ರಾವತಿ ಪೀಕ್ ಬಂದಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಹೇಳು ಎಷ್ಟು ಹೈಟ್ ಇದೆ ಮಚ್ಚ ಇದು? 1528 ಬಿಡ. 1528 ಗ್ಯಾಪಲ್ಲಿ ಗೂಗಲ್ ನೋಡ್ಬಿಟ್ಟವನೆ. 1528 ಇದೆಯಾ? 15 ಆ್ಯಕ್ಚುಲಿ ಇದು 1520 ಮೀಟ್ರ್ ಇರೋದು. 8 ಮೀಟರ್ ಜಾಸ್ತಿ ಹೇಳ್ದಪ್ಪ. 1528 8 ಮೀಟ್ರ್ ನಂಬಿಕಿದ ಮೇಲೆ ಎಲ್ಲರೂ ಹೋಗಿದ್ದ ನೀನು? ಹೋಗಿದ್ದೆ, ಸ್ವಲ್ಪ ಲೈಟ್ ಆಗಿ ಹೋಗಿದ್ದೆ ಮೇಲೆ. ಎಲ್ಲಿ? ಅದೇ ಅಲ್ಲಿ ಹೋಗಿದ್ದೆ ಫೋಟೋ ತಗೊಳಕ್ಕೆ. ಎಲ್ಲಿ ಹೋಗಿದ್ದೆ? ಅದೇ ಸ್ವಲ್ಪ ಟಾಪ್ಗೆ. ಓ ಸಾರಿ, ಈ ಥರ ಟಾಪ್ ಬಿದ್ದಿಲ್ಲ, ಇವ್ನು ಯಾರೋ ತಿಳಿದು ಹಿಂದ್ಗಡೆಯಿಂದ. ಮತ್ತೆ ಕೊನೆ ಇನ್ನೇನು ಸಮಾಚಾರ? ಇನ್ನೇನಿಲ್ಲ ಗುರು, ಒಳ್ಳೆ ಟ್ರೆಕ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮುಂದೆ ಏನು ಪಯಣ ನೋಡೋಣ. ನಾವು ಎಲ್ಲಿಗೆ ಬಂದು ಇತ್ತೀಚೆಗೆ ನಮ್ಮ ಹಾಟ್ಸ್ಪಾಟು ಹೊರನಾಡೆ ನಮಗೆ. ಹೊರನಾಡು ಮೇನ್. ಯಾಕಂದ್ರೆ ಅಲ್ಲಿ ಹೋದ್ರೆ ಅನ್ನಪೂರ್ಣೇಶ್ವರಿ ಸದಾ 3 ಹೊತ್ತು ಊಟ ಆಗ್ತಾರೆ ನಮಗೆ, ಅದೊಂದು ಖುಷಿ ಗುರು. ಆದರೂ ಎಷ್ಟು ಇದೊಂದು ಬರೋದು, ಇಲ್ಲಿರೋ ಪ್ಲೇಸಸ್ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡೋ ತನಕ ಅಷ್ಟೇ. ನಾವು ಶ್ರೀಧರು ಮತ್ತು ಇನ್ನೊಬ್ಬ ಸಾಗರ್ ಅಂತ ಇದ್ದಾನೆ, ಅವ್ನು ಬಿಟ್ಟರೆ ಪ್ರಜ್ವತ್, ನಾವೆಲ್ಲ ಮ್ಯಾಕ್ಸಿಮಮ್ ಪ್ಲೇಸಸ್ ಇಲ್ಲಿ ಕವರ್ ಮಾಡಿಬಿಟ್ಟಿದ್ದೀವಿ. ಮತ್ತು ಇಲ್ಲಿ ಯಾವ್ದಾರ ನಿಯರ್ ಬೈ ಫಾಲ್ಸ್ ನೋಡೋಕೆ ಹೋಗೋಣ. ಇವಾಗ ನೇತ್ರಾವತಿ ನೀರು ಅಂತ ಹೆಸರು ಬರಕ್ಕೆ ಏನು ಕಾರಣ? ಅದೇ ಹೇಳೋದು ನಾನು, ನೇತ್ರಾವತಿ ನೀರು ಹರಿತಾ ಇದೆ, ಅದಕ್ಕೆ ಹೆಸರು ಬಂದಿದೆ ಅಂತ. ಅದೇ ನೇತ್ರಾವತಿ ನೀರಂತ ನದಿ ಅಂತ ಹೆಸರಿತಾರೆ. ಇವಳು ಮೆದ್ದಿಗೆ ಕೈ ಕೇಳದ ಮೆದ್ದಿಗೆ ಕೈ ಹಾಕ್ತಾಳಲ್ಲ ಗುರು ಇವಳು. ನೀನು ಆನ್ಸರ್ ಮಾಡ್ಬೇಕು ಅದನ್ನ. ಗೊತ್ತಿಲ್ಲ, ಆನ್ಸರ್ ಮಾಡಿ ಕೇಳ ಅವ್ರಿಗೆ. ಅದೇ ನಾವು ಕೇಳಿದ್ರಲ್ಲ, ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಬೇಕು. ನೇತ್ರಾವತಿ ನಾವು ಬಂದ್ವಲ್ಲ, ನೇತ್ರಾವತಿ ಫಾಲ್ಸ್ ಯಾಕಡೆ? ಅದೇ ರೋಡಲ್ಲಿ ಬರ್ಬೇಕು. ಅದೇ ರೋಡ್ ಕಾಣ್ತೀವಿ ಇಲ್ಲಿ. ಅಲ್ಲಿ ಕಾರಲ್ಲಿ ಹೋಗುತ್ತಾ? ಕಾರ್ ಹೋಗಲ್ಲ, ಜೀಪ್. ಮನೆ ರೋಡ್ ಹೋಗಿದೆ ನೋಡಿ ಮೇಲೆ. ಹೌದು, ಅಲ್ಲಿ ಕೆಳಗಡೆ ಅಡಿಕೆ ತೋಟ ಕಾಣ್ತುಂಟಲ್ಲ, ಓಕೆ, ಅಲ್ಲಿ ಹೊಳೆ ಬಂತು. ಹೀಗೆ ಆ ಹೊಳೆ ಅಲ್ಲೇ ನಿಮ್ಗೆ ಆ ರೋಡಲ್ಲಿ ಅಲ್ಲೇ ಫಾಲ್ಸ್ ಇದೆ. ದೊಡ್ಡ ಫಾಲ್ಸ್ ಅದು, ದೊಡ್ಡ ಫಾಲ್ಸ್ ನೇತ್ರಾವತಿ. ಅದೇ ಆ ಡೌನ್ ಅಲ್ಲೇ ಬರೋದು. ಅದು ನಿಮಗೆ ಈಗ ನಾವು ಇಲ್ಲಿ ಬಾರ್ಡರ್ ಇದೆ, ಇಲ್ಲಿ ಹೋಗ್ಬೇಕು ತೋರಿಸ್ತೀನಿ. ಬಾರ್ಡರಿಂದ ಹಾಫ್ ರೋಡ್. ಓಕೆ, ಫೈನಲಿ ನೇತ್ರಾವತಿ ಪೀಕ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಇನ್ನೇನು ಬೇಸ್ ಪಾಯಿಂಟಿಗೆ ಇನ್ನೊಂದು 1 ಅವರಲ್ಲಿ ರೀಚ್ ಆಗ್ತೀವಿ. ಐ ಹೋಪ್ ನನಗೆ ನೇತ್ರಾವತಿ ಪೀಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರು ಈ ಕಡೆ ಪ್ಲ್ಯಾನ್ ಮಾಡಿದ್ರೆ ಬಂದರೆ ಮಾನ್ಸೂನ್ ಟೈಮಲ್ಲಿ ಮಾತ್ರ ಬನ್ನಿಗುರು, ಇಲ್ಲ ಈ ಥರ ಗ್ರೀನರಿ ನಿಮಗೆ ಕಾಣಿಸೋಕ್ಕೆ ಚಾನ್ಸ್ ಸಿಗಲ್ಲ. ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್. ಯಾವುದು? ಮಲ್ನಾಡ್ ಗಿಡನಾ? ಹಾಂ, ನೋಡ್ಬಿಡು ಮಲ್ನಾಡ್ ಗಿಡ ಅಂತ. ಎಲ್ಲ ಇಷ್ಟ ಐಟು ಬರೋದು, ಐಟು ಜಾಸ್ತಿ ಬರಲ್ಲ. ಏನಿಲ್ಲ ಬಿಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿಯಾಗಿ ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಟಿಫನ್ ಮಾಡ್ಕೊಂಡ್ವಿ. ಅದಾದಮೇಲೆ ಕಾಫಿ ಟೀ ಕುಡಿಯೋದಂತ ಆಚೆ ಬಂದ್ವಿ. ನಾವು ಮಾಡಿದ ಟ್ರಕ್ಕಿಂಗ್ನಲ್ಲಿ ತರಲೆಗಳನ್ನು ನೆನೆಸ್ಕೋತಿದ್ವಿ. ಬಟ್ ಏನೇ ಹೇಳಿ, ಈ ಸ್ಪೆಷಲ್ ಮೀಲ್ಸ್ ಬರೀ ಈಗ ನೆನಪು ಅಷ್ಟೇ. ನಮ್ಮ ಕಾರೇ ಬಂದು ರೆಡಿಯಾಗಿ ನಿಂತೈತೆ.
ಟೈಮ್ ನಿಮ್ಗೆ ಏನಾದ್ರು ಡ್ರೈವರ್ ಬೇಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಪ್ರಜ್ವಲ್. ನೋಡ್ಕೊಳ್ಳಿ ಕ್ಲೋಸ್ ಅಪ್ ಬೇಕಿದ್ರೆ ಹಾಕಲು ಬೆಳಗಿನ ಜಾವ 6 ಗಂಟೆಗೆ ಹೊಟ್ಟಿದ್ದು. ಈಗ ಸಮಯ ಪ್ಲೀಸ್ ಸರಪಕರ ಆಯ್ತು. ಅಲ್ಲಿ ಹತ್ತತ್ರ 11:15. ಇವಾಗ ಓಡ್ತಾ ಇದೀವಿ ಗುರು ಪ್ಲೇಸಸ್ಗೆ. ಅದು ಎಕ್ಸೈಟ್ಮೆಂಟ್ ಇರಬೇಕು. ವ್ಯೂ ನೋಡೋಣ. ನಾನಂತೂ ಹೆವಿ ಕಾಯ್ತಾ ಇದ್ದೀನಿ ಗುರು ವ್ಯೂ ನೋಡೋಕ್ಕೆ. ಅಣ್ಣ ಯಾರಣ್ಣ ಚಿತ್ರಾನ್ನ ಮಾಡಿದ್ದು? ಸಾಕಾದಾಗಿ ಅಣ್ಣ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಇಲ್ಲಿ ರಾಣಿ ಸ್ನಾನ ಮಾಡ್ತಾ ಇದ್ದಾರೆ. ಕಾಮಿಡಿ ಸೀರಿಯಸ್ ಆಗಿ ಕೇಳೋ. ಆಯ್ತು. ಸ್ನಾನ ಮಾಡ್ತಾ ಇದ್ದಾರೆ. ಸುತ್ತ ಪದಗಳು ಇರ್ತಾವೆ ಗುರು, ನೋಡ್ಕೊಂಡು ನೀಟಾಗಿ ಬರೋ. ಯಾರು ಅಟ್ಯಾಕ್ ಮಾಡೋದು ಏನು ಮಾಡ್ತೀಯಾ? ಎತ್ತದ ಹಿಂಗೆ ಅಡ್ಗನ ಹಿಂಗೆ ಎತ್ತಿ ಚೂಚ್ ಮಾಡೋದು. ಅವಳು ಕಣ್ಣಿಗೆ ಬಿಡಕ್ಕಾಯ್ತಲ್ಲ.